ಸೊ ವೆಲ್ಕಮ್ ಬ್ಯಾಕ್. ಸೊ ನೀವು ಪ್ರೀವಿಯಸ್ ನಾನು ಒಂದು ಕ್ಲಿಪ್ ತೋರಿಸಿನಲ್ಲ, ನೀವು ಆ ಥರ ಹೈಪ್ ಬಟನ್ ಅಂದರೆ ಕಮೆಂಟ್ನ ಸ್ವೈಪ್ ಮಾಡಿದ್ರೆ ನೀವು ಹೈಪ್ ಮಾಡ್ಬೋದು. ಸೊ ಹೈಪ್ ಮಾಡಿ. ಓಕೆ, ನಾವು ಲೆಟ್ಸ್ ಕಂಟಿನ್ಯೂ ಟು ದಿ ವಿಡಿಯೋ. ಸೊ ಇಲ್ಲಿ ಏನು ನಾವು ಪ್ರೀವಿಯಸ್ಲಿ ಒಂದು ಕ್ವೆಶನ್ ಪೇಪರನ್ನು ನೋಡಿದ್ವಿ. ಸೊ ಮತ್ತೆ ಯಾಕೆ ಇನ್ನೊಂದು ಕ್ವೆಶನ್ ಪೇಪರ್ ಅಂತ ನೀವು ಅಂದ್ಕೊಳ್ಬಹುದು. ಸೊ ಅದನ್ನು ಪ್ರೀವಿಯಸ್ಲಿ ನನ್ನ ವೀಡಿಯೋಸ್ನ ನೋಡಿರೋರಿಗೆ ತುಂಬ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ. ಸೊ ನೀವು ನೋಡಿರ್ತೀರಾ, ಇಂಗ್ಲೀಷಲ್ಲೂ ಅದೇ ರೀತಿ ಆಗಿತ್ತು ಮತ್ತು ಮ್ಯಾಥಮೆಟಿಕ್ಸಲ್ಲೂ ಅದೇ ರೀತಿ ಆಗಿತ್ತು ಇವತ್ತು. ಸೊ ದಟ್ ಇಸ್ ವೈ ಹಿಂದಿಯಲ್ಲೂ ಸಹ ಅದೇ ರೀತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪ್ರೀವಿಯಸ್ ಕ್ವೆಶನ್ ಪೇಪರಿಂದ ತುಂಬ ಕ್ವೆಶನ್ಸ್ ರಿಪೀಟ್ ಆಗಿದೆ ಮತ್ತು ಮಾಡಲ್ ಕ್ವೆಶನ್ ಪೇಪರಿಂದನೂ ರಿಪೀಟ್ ಆಗಿದೆ. ಸೊ ದಟ್ ಇಸ್ ದಿಸ್ ರೀಸನ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಆನ್ ದಿ ಕ್ವೆಶನ್ ಪೇಪರ್ಸ್. ಸೊ ಇಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮೇನಲ್ಲಿ ಅದೇ ರೀತಿ ಗ್ರಾಮರ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಗ್ರಾಮರಲ್ಲಿ ನೀವು ಎಷ್ಟು ಬಿಡಿಸೋಕ್ಕಾಗುತ್ತೋ ಅಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ದಿ ರೀಸನ್, ಅದನ್ನು ನೋಡ್ಕೋಬೇಕಾಗುತ್ತೆ ನೀವು. ಮತ್ತು ಇದು ಫೋರ್ತ್ ರಿಲೇಟಿವ್ ವರ್ಡ್ ಅದಿದೆಯಲ್ಲ, ಆ ಮೇಯ್ನ ನೋಡ್ಕೊಳ್ಬೋದು. ಮತ್ತು 1 ಮಾರ್ಕ್ಸ್ ಸೆಂಟೆನ್ಸ್ಲಿ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ 2-3 ವಾಕ್ಯ में उत्तर लिखिए. ಸೊ ಇಲ್ಲೂ ಅಷ್ಟೇ ಪ್ರೀವಿಯಸ್ ಒಂದು ಕ್ವೆಶನ್ ಪೇಪರ್ ಹಾಕಿದ್ದೀನಿ, ಅಲ್ಲಿ ಒಂದು ಎಷ್ಟಿತ್ತು, ಅಲ್ಲಿ 8 ಕ್ವೆಶನ್ಸ್ ಇತ್ತಾ, ಇಲ್ಲೊಂದು 8 ಕ್ವೆಶನ್, ಟೋಟಲ್ 16 ಕ್ವೆಶನ್ಸ್ ಇದೆ. ನೀವೇ ನೋಡ್ಕೊಳ್ಳಿ, 16 ಕ್ವೆಶನ್ಸಿಂದ ಯಾವ್ದಾದ್ರು ಒಂದು ಕ್ವೆಶನ್ ಖಂಡಿತ ಬಂದೇ ಬರುತ್ತೆ ನಾಳೆ. ಓಕೆ, ಸೊ ನೀವು ಈ ಕ್ವೆಶನ್ಸ್ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ಅದೇ ರೀತಿ 3-4 ವಾಕ್ಯ में उत्तर लिखिए. ಇದರಲ್ಲೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಕ್ವೆಶನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ವಿಷಯ ಏನಂದರೆ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ನೀವೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಆಗುತ್ತೆ ಅಂತಂದರೆ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಅದರ್ವೈಸ್ ಫೈನಲ್ ಎಕ್ಸಾಮಲ್ಲಿ ಹೋಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ದಟ್ ಇಸ್ ನಾಟ್ ಗುಡ್. ಓಕೆ, ಸೊ ಪ್ರಿಪ್ರೇಟರಿಯಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಬರೆದು ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇಫ್ ಯು ಡೂ ಲಾಟ್ ಆಫ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ನೆಕ್ಸ್ಟ್ 4-5 ವಾಕ್ಯ में उत्तर लिखिए. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದನ್ನು ನೋಡ್ಕೊಳ್ಳಿ. ಮತ್ತು ಪದ್ಯಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಬಿಕಾಸ್ ಈಸಿಯಾಗಿ ನೀವು ಅಲ್ಲಿ 4 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಗದ್ಯಾಂಶ ಇದೆಲ್ಲ ಬರುತ್ತೆ ನಿಮಗೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇದನ್ನು ಬರೀರಿ. ಆ್ಯಂಡ್ ನೆಕ್ಸ್ಟ್ ಪ್ರಬಂಧ ಬರೆಯೋದು ಗೊತ್ತಿರುತ್ತೆ ನಿಮಗೆ. ಸೊ ಮಾಡಲ್ ಪೇಪರಲ್ಲಿ ಇರ್ತಕ್ಕಂತಹ ಟಾಪಿಕ್ಸನ್ನು ನೀವು ಕರೆಕ್ಟಾಗಿ ಪ್ರಿಪೇರ್ ಹಾಕ್ಕೊಳ್ಳಿ. ಓಕೆ, ದಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಪತ್ರ ಲಿಖಿಯ ಪತ್ರ ಅಷ್ಟೇ ಫಾರ್ಮೆಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಯು ಕ್ಯಾನ್ ಡೂ ವೆಲ್. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಕ್ಲಿಯರ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.